ನಮಸ್ಕಾರ. ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ. ನಾನು ರಂಗಪ್ಪ ಮಹಾಲಿಂಗೇಗೌಡ, ರಂಗಭೂಮಿ ಚಲನಚಿತ್ರ ಹಾಗೂ ಧಾರಾವಾಹಿ ಕಲಾವಿದ. ನಮ್ಮಲ್ಲಿ ನೋವು ನಲಿವು ಅಂತಕ್ಕಂಥ ಒಂದು ಗ್ರೂಪ್ ಇದೆ, ಮೊಬೈಲ್ ಗ್ರೂಪ್ನಲ್ಲಿ. ಆ ಗ್ರೂಪ್ನಲ್ಲಿ ನಾವೆಲ್ಲ ಸ್ನೇಹಿತರು. ಇವತ್ತು ನಾವೆಲ್ಲ ನಿರ್ದೇಶಕರು, ತಂತ್ರಜ್ಞರು ಹಾಗೂ ಕಲಾವಿದರು ಅನುಭವಿಸ್ತಾ ಇರತಕ್ಕಂಥ ನೋವು, ಅವಮಾನ ಮತ್ತು ಕಷ್ಟ ಸುಖಗಳು ವಾಸ್ತವದಲ್ಲಿ ಏನು ನಾವು ಪಡ್ತಾ ಇದ್ದೀವಿ ಅನ್ನೋದನ್ನು ಈಗಾಗಲೇ ನಮ್ಮ ಅಣ್ಣಂದಿರು ಮಾತಾಡಿದ್ರು. ನಿಜವಾಗಲೂ ಈ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ವೋಟಿನ ಹಕ್ಕು ಪಡೆದ ಪ್ರಜೆಗಳು, ನಾವು ಕಲಾವಿದರಾಗಿರ್ಬೋದು, ನಿರ್ದೇಶಕರಾಗಿರ್ಬೋದು, ನಿರ್ಮಾಪಕರಾಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಎಲ್ಲ ವರ್ಗದ ಒಂದು ಕೆಲಸಗಾರರು ಈ ಇಂಡಸ್ಟ್ರಿನಲ್ಲಿ, ಚಲನಚಿತ್ರ ಆಗಲಿ ಧಾರಾವಾಹಿ ಆಗಲಿ, ಎಲ್ಲರೂ ಮಾನವರೇ. ನಮಗೂ ಹಸಿವಿದೆ, ಕಷ್ಟ ಇದೆ, ನೋವಿದೆ, ನಲಿವಿದೆ. ಇದನ್ನು ಮನಗಂಡು ನಾವು ವೈಯಕ್ತಿಕವಾಗಿ ಈಗಿನ ಕಾಲದಲ್ಲಿ, ಈಗಿನ ವರ್ತಮಾನದಲ್ಲಿ ಈ ಇಂಡಸ್ಟ್ರಿನಲ್ಲಿ ಚಲನಚಿತ್ರ ಆಗಲಿ, ಧಾರಾವಾಹಿ ಆಗಲಿ, ರಂಗಭೂಮಿ ಆಗಲಿ, ಎಲ್ಲದರಲ್ಲೂ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರು, ನಿರ್ಮಾಪಕರು ಅನುಭವಿಸ್ತಾ ಇರ್ತಕ್ಕಂಥ ಈ ಒಂದು ನೋವು ಮತ್ತು ಕಷ್ಟವನ್ನು ನನಗಿಂತ ಹೆಚ್ಚಾಗಿ ಅವರೆಲ್ಲರೂ ಹೇಳ್ಕೊಂಡಿದ್ದಾರೆ. ಸರು ಅದ್ಭುತವಾಗಿ ಮಾತಾಡಿದ್ರು. ನನ್ನ ಅನಿಸಿಕೆ ಏನಾದರೂ ನಿಮಗೆ ಅಭಿಪ್ರಾಯ ಒಳ್ಳೆಯದಾಗಿರ್ಬೋದು, ಕೆಟ್ಟದಾಗಿರ್ಬೋದು, ನಾನು ಸರ್ಕಾರಕ್ಕೆ ಹೇಳ್ತಕ್ಕಂಥದ್ದು ಇಷ್ಟೇ: ನಮ್ಮ ಕಲಾವಿದರ, ತಂತ್ರಜ್ಞರ ಮತ್ತು ನಿರ್ದೇಶಕರ, ನಿರ್ಮಾಪಕರ ಈ ವರ್ಗಕ್ಕೆ ಸೇರಿದ ಎಲ್ಲರ ಓಟ್ಗಳು ಬೇಕು. ನಮ್ಮ ಓಟ್ಗಳು ಬೇಕು. ನಾವು ಓಟ್ಗಳು ಹಾಕ್ತೀವಿ, ನಿಮ್ಮನ್ನು ಹರಿಸ್ತೀವಿ. ಅದೇ ನಮ್ಮ ಕಷ್ಟ ಸುಖಗಳನ್ನು ನೀವು ಯಾಕೆ ಆಲಿಸೋದಿಲ್ಲ? ನಮ್ಮ ಕಷ್ಟ ಸುಖಗಳನ್ನು ಆಲಿಸಿ ನಮಗೆ ಈಗಿನ ವಾಸ್ತವದಲ್ಲಿ, ಈಗಿನ ಒಂದು ಏನು ದುಡ್ಡಿನ ಅಬ್ಬರದಲ್ಲಿ ನಡೀತಾ ಇರ್ತಕ್ಕಂಥ ಈ ಇಂಡಸ್ಟ್ರಿ, ಚಲನಚಿತ್ರ ಆಗಲಿ ಧಾರಾವಾಹಿ ಆಗಲಿ, ಎಲ್ಲ ದುಡ್ಡಿರೋರು ಯಾರೋ ಒಬ್ಬರು ಧಾರಾವಾಹಿ ತೆಗಿತಾರೆ, ದುಡ್ಡಿರೋರು ಯಾರೋ ಒಬ್ಬರು ಫಿಲಿಮ್ ತೆಗಿತಾರೆ. ಅದಕ್ಕೆ ನಮಗೆ ಕಲಾವಿದರು ನಾವು ಕೂಲಿ ಮಾಡ್ತೀವಿ, ನಮಗೆ ಕೆಲಸ ಕೊಡ್ತಾರೆ, ಕೂಲಿ ಮಾಡ್ತೀವಿ. ಆ ಕೂಲಿ ಬರೋದು ಯಾವಾಗ, ಏನು, ಎಂತು ಅಂತ ದೇವ್ರಿಗೆ ಗೊತ್ತು. ನಮ್ಮ ಇಲ್ಲಿ ನಡೆದಿರ್ತಕ್ಕಂಥ, ಅನುಭವಿಸ್ತಾ ಇರ್ತಕ್ಕಂಥ ಎಲ್ಲ ಕಲಾವಿದರುಗಳಿಗೂ, ನಿರ್ದೇಶಕರು, ನಿರ್ಮಾಪಕರು ಎಲ್ರಿಗೂ ಗೊತ್ತು ಯಾವ ರೀತಿ ರಿಟರ್ನ್ಸ್ ಇದೆ ಅನ್ನೋದು. ಇದನ್ನು ಮನಗಂಡು ನಮ್ಮ ಸರ್ಕಾರ ದಯವಿಟ್ಟು, ಹೇಗೆ ನೀವು ಸರ್ಕಾರಿಕವಾಗಿ ಒಂದು ಸರ್ಕಾರಿ ಕಂಪನಿಗಳು ಅಥವಾ ಸರ್ಕಾರಿ ಆಫೀಸ್ಗಳು ಅಥವಾ ಅರೆ ಸರ್ಕಾರಿಕವಾಗಿ ನೌಕರದಾರನ ಅಥವಾ ಸರ್ಕಾರಿ ನೌಕರನ್ನ ನೀವು ಅಪಾಯಿಂಟ್ ಮಾಡ್ಕೊಂಡಿದ್ದೀರಾ, ಅದೇ ರೀತಿ ನಮ್ಮ ಇಂಡಸ್ಟ್ರಿ ಯಾಕೆ ಒಂದು ಭದ್ರವಾದ ನೆಲೆ ಕೊಡ್ತಾ ಇಲ್ಲ? ಭದ್ರವಾದ ನೆಲೆ ಕೊಡಿ ನಮಗೆ. ನೀವೇ ಸ್ವಂತ ಚಾನಲ್ಗಳು ಓಪನ್ ಮಾಡಿ, ಸರ್ಕಾರಿಕವಾಗಿ ನೀವೇ ಸ್ವಂತ ಸಿನಿಮಾ ಟಾಕೀಸ್ಗಳನ್ನ ಓಪನ್ ಮಾಡಿ, ನೀವೇ ಕಲಾವಿದರನ್ನ, ನಿರ್ದೇಶಕರನ್ನ, ನಿಮಗೆ ಆ ಇಂಡಸ್ಟ್ರಿಗೆ ಮ್ಯೂಸಿಕ್ ಅವ್ರನ್ನ, ಪ್ರತಿಯೊಂದು ಮೇಕಪ್ ಅವ್ರನ್ನ ಎಲ್ಲರನ್ನೂ ಅಪಾಯಿಂಟ್ ಮಾಡ್ಕೊಳ್ಳಿ. ಅಲ್ಲ, ನನಗೆ ತಿಳಿದ ಒಂದು ಅನಿಸಿಕೆಯನ್ನು ನಾನು ಹೇಳ್ತಾ ಇದ್ದೀನಿ. ನಾನು ಎಷ್ಟು ಮಟ್ಟಿಗೆ ಇದರಲ್ಲಿ ಜ್ಞಾನ ಇದೆಯೋ ಗೊತ್ತಿಲ್ಲ ನನಗೆ. ನೀವೇ ಅಪಾಯಿಂಟ್ ಮಾಡ್ಕೊಳ್ಳಿ. ನೀವೇ ಅಪಾಯಿಂಟ್ ಮಾಡಿಕೊಂಡು ಈಗ ನಿಮ್ಮ ಸರ್ಕಾರಿ ನೌಕರಿಗಳಲ್ಲಿ ಯಾವ್ಯಾವ DC ಒಂದೊಂದು ಲೆವೆಲ್ಗಳಲ್ಲಿ ನೀವು ಪೊಸಿಷನ್ನು ಇಂಕ್ರಿಮೆಂಟ್ ಕೊಟ್ಕೊಂಡು ಹೋಗ್ತೀರಾ, ಅದೇ ರೀತಿ ಇವ್ರಿಗೂ ಕೊಡಿ. ನಮಗೂ ಒಂದು ಭದ್ರತೆ ಒದಗಿಸಿ. ಯಾಕಾಗಲ್ಲ? ಈಗ ಎಲ್ಲರೂ ಈಗಿನ ಕಾಲದಲ್ಲಿ ಯಾರೋ ದುಡ್ಡಿರೋರೊಬ್ಬರು ಸಿನಿಮಾ ತೆಗಿತಾರೆ, ಯಾರೋ ಒಬ್ಬ ಹೀರೋ ಮೇಲೆ ಬಂದುಬಿಡ್ತಾರೆ. ಅವರು ಕೋಟ್ಯಾಂತರ ರೂಪಾಯಲ್ಲಿ ಅವರು ಸುಖ ವೈಭವಗಳನ್ನು ಅನುಭವಿಸ್ತಾರೆ. ಅದಕ್ಕೆ ಕಷ್ಟಪಟ್ಟಂಥ, ಅದರ ಹಿಂದೆ ದುಡಿತಾ ಇರ್ತಕ್ಕಂಥ ನಾವೆಲ್ಲರೂ ನಾವು ಗೌಣವಾಗಿ ಇದ್ದೀವಿ. ನಮ್ಮ ಕಷ್ಟಗಳಾಗಲಿ, ನಲಿವುಗಳಾಗಲಿ ಇಲ್ಲಿ ನೋಡಿ ಹೇಳ್ಕೊಳಕ್ಕೆ ಬಂದಿದ್ದೀವಿ. ಇಲ್ಲಿ ನಮ್ಮ ಜನಗಳು ಯಾರೂ ಸ್ಪಂದಿಸ್ತಾ ಇಲ್ಲ. ನಾನು ಓಪನ್ನಾಗಿ ಮಾತಾಡ್ತಾಯಿದ್ದೀನಿ. ದಯವಿಟ್ಟು ನನ್ನ ಮಾತಿನಲ್ಲಿ ಯಾರಿಗಾದರೂ ನೋವಾದರೆ, ಇದಾದರೆ ದಯವಿಟ್ಟು ಕ್ಷಮೆ ಇರಲಿ. ದಯವಿಟ್ಟು ಸರ್ಕಾರ ಇದನ್ನು ಮನಗಂಡು ನಮಗೆ ಅಂದರೆ ಕಲಾವಿದರಿಗೆ, ನಿರ್ದೇಶಕರಿಗೆ, ಇದಕ್ಕೆ ಸಂಬಂಧಪಟ್ಟ ಎಲ್ಲ ಕೆಲಸಗಾರರಿಗೆ, ವರ್ಗದ ಕೆಲಸಗಾರರಿಗೆ ಮೂಲಭೂತ ಸೌಕರ್ಯಗಳು ಫಸ್ಟ್ ಕೊಡಿ. ಅನ್ನ, ಅರಿವೆ, ಆಸರೆ ಕೊಡಿ.
ಅನ್ನ ಅರಿವೆ ಆಶ್ರಯ ಅಂದರೆ ಪ್ರತಿಯೊಬ್ಬರಿಗೂ ಅನ್ನ ಬೇಕು, ಆಮೇಲೆ ಬಟ್ಟೆ ಬೇಕು, ಮನೆ ಬೇಕು. ಈಗಿನ ಕಾಲದಲ್ಲಿ ಮನೆಗಳಿಲ್ಲದೆ ಬಾಡಿಗೆ ಕಟ್ಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾರೆ. ದುಡಿಮೆಗಳು ಇಲ್ದೇ ಸಾಹೇಬ್ರು ಹೇಳಿದ್ರು 600 ಸಿನಿಮಾಗಳು ಹಂಗೆ ಕುಂತಿದ್ದಾವೆ. ಅದಕ್ಕೆ ಬಂಡವಾಳ ಹಾಕಿ ಇದಕ್ಕೆ ದುಡ್ದಂಥ ಕೆಲಸಗಾರರು ಎಲ್ಲಿಗೆ ಹೋಗ್ಬೇಕು, ಏನು ತಿನ್ನಬೇಕು, ವಿಷ ಕುಡಿಬೇಕಾ? ದಯವಿಟ್ಟು ಹೇಳಿ, ದಯವಿಟ್ಟು ಇದನ್ನು ಮನಗಂಡ ಸರ್ಕಾರ ದಯವಿಟ್ಟು ಮನಗಂಡು ಯಾರೇ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರಲಿ, ಮಂತ್ರಿಗಳಾಗಿರಲಿ, ದಯವಿಟ್ಟು ಕಳಕಳೆಯ ಮನವಿ. ಇದು ಕಾಲಾನುಕಾಲದಿಂದ ಈ ಗೋಳುಗಳು ಹಾಗೇ ಹೋಯ್ತು. ಯಾರು ಮುಂದೆ ಬಂತು ಕೇಳೋದಿಲ್ಲ ಸರ್. ರವೀಂದ್ರ ಕಲಾಕ್ಷೇತ್ರ ಸಂಸ್ಕೃತಿ ಇಲಾಖೆ ಇದೆ, ಯಾರೋ ಒಬ್ಬರು ಸ್ವಲ್ಪ ಸಪೋರ್ಟ್ ಇರೋರು ಬರ್ತಾರೆ, ಎಲ್ಲ ದುಡ್ಡನ್ನು ಒಟ್ಟಿಗೆ ಬಾಚ್ಕೊಂಡು ಹೋಗ್ಬಿಡ್ತಾರೆ. ಯಾರ್ಯಾರು ಸಣ್ಣ ಪುಟ್ಟ ನಾಟಕ ಮಾಡಿ ವರ್ಷ ಇಷ್ಟು ಬರಲಿ ಅಂದರೆ ಅಲ್ಲಿ ಒಳಗಡೆ ಹೋದ ಆಫೀಸರು ನೀವು ಇದಕ್ಕೆಲ್ಲ ಯಾಕ್ರಿ ಬರ್ತೀರಾ, ನಿಮ್ಗೇನು ಸಿಕ್ಕಲ್ಲ, ಕೂಲಿ ಮಾಡೋಕ್ಕೆ ಹೋಗಿ ಅಂತ ಹೇಳ್ತಾರೆ. ಎಲ್ಲಿ ಭದ್ರತೆ ಇದೆ ನಮಗೆ? ಅದು ಸರ್ಕಾರಿಕವಾಗಿ ಅಂಥವುಗಳನ್ನೆಲ್ಲ ನಿಧಾನವಾಗಿ ಸರ್ಕಾರದಲ್ಲಿ ಕುಂತು ರೂಪುರೇಷೆಗಳನ್ನು ರಚಿಸಿ ಅದಕ್ಕೆ ಬೇಕಾದ ಪ್ಲ್ಯಾನನ್ನು ಮಾಡಿ ಈ ಕಲಾವಿದರಿಗೆ ಯಾವ ರೀತಿ ಭದ್ರತೆ ಕೊಡಬೇಕು, ಈಗ ಅನುಭವಿಸ್ತಾ ಇರ್ತಕ್ಕಂಥ ಕಲಾವಿದರು, ತಂತ್ರಜ್ಞರಾಗಲಿ, ನಿರ್ದೇಶಕರಾಗಲಿ ಪಡ್ತಾ ಇರ್ತಕ್ಕಂಥ ಈ ಕಷ್ಟವನ್ನು ಯಾವ ರೀತಿ ನಾವು ಬಗೆಹರಿಸಬೇಕು ಅಂತ ಒಂದು ನಿಧಾನವಾಗಿ ಕೂತು ಸಮಾಲೋಚಿಸಿ ಅದಕ್ಕೆ ಒಂದು ಮೀಟಿಂಗ್ ಮಾಡಿ ರೂಪುರೇಷೆಗಳನ್ನು ರಚಿಸಿ ನೀವೇ ಸ್ವಂತ ಸರ್ಕಾರಿಕವಾಗಿ ಚಿತ್ರಮಂದಿರಗಳು, ಸರ್ಕಾರಿಕವಾಗಿ ಚಾನಲ್ಗಳು ಎಲ್ಲನೂ ಓಪನ್ ಮಾಡಿ ನಾವು ಏನು ರೆಡಿ ಮಾಡ್ತಾರೆ ನಿರ್ದೇಶಕರಾಗಲಿ ಕಲಾವಿದರಾಗಲಿ ಅವ್ರನ್ನೆಲ್ಲ ನೀವೇ ಕೊಂಡ್ಕೊಳ್ಳಿ, ನೀವೇ ಇದು ಮಾಡಿ, ಅದ್ರ ಮುಖಾಂತರ ಬರ್ತಕ್ಕಂಥ ಅರ್ನಿಂಗ್ಸನ್ನು ನಮಗೆ ಪೇಮೆಂಟಾಗಿ ಕೊಡಿ. ಅಥವಾ ನಾವು ಯಾಕೆ ಒಬ್ಬ ಪ್ರೊಡ್ಯೂಸರ್ ಆಗಲಿ ಇನ್ನೊಬ್ಬ ದುಡ್ಡು ಹಾಕಿ ಸಿನಿಮಾ ತೆಗಿಯೋನಾಗಲಿ ಅವನ ಹತ್ರ ಕೈ ಕೊಟ್ಕೊಂಡು ಇದು ಮಾಡಬೇಕು? ಅದಕ್ಕೋಸ್ಕರ ದಯವಿಟ್ಟು ಇದನ್ನು ನಾನು ಹೃದಯಾಂತರಾಳದಿಂದ ಹೇಳ್ತಾ ಇದ್ದೀನಿ. ನಾನು ಒಬ್ಬ ರಂಗಭೂಮಿ ಕಲಾವಿದ. ಈಗ 20-25-30 ವರ್ಷಗಳಿಂದ ಈ ಫೀಲ್ಡ್ನಲ್ಲಿ ನಾನು ಎಷ್ಟು ನೋವುಗಳು ಅವಮಾನಗಳನ್ನು ಅನುಭವಿಸಿದ್ದೀನಿ. ನಾವು ಎಷ್ಟೇ ನಮ್ಮ ಪ್ರತಿಭೆಗೆ ಬೆಲೆ ಇಲ್ಲ, ನಾವೆಷ್ಟೇ ಚೆನ್ನಾಗಿ ಮಾಡಿ ಏನೇ ಅವ್ರಿಗೆ ನೈಸ್ ಹಾಕಿದ್ರು ನಮ್ಮ ಅರ್ನಿಂಗ್ಸ್ ಬರಲ್ಲ ಸ್ವಾಮಿ. ನಾವು ಪಡ್ತಾ ಇರ್ತಕ್ಕಂಥ ಕಷ್ಟ. ನಾನು ಈಗಲೂ ಒಬ್ಬ ಕಲಾವಿದ ಆದ್ರೂ ನಾನು ಒಂದು ಸಣ್ಣ ಅಂಗಡಿ ಇಟ್ಕೊಂಡು ಲೀಡ್ ಮಾಡ್ತಾಯಿದ್ದೀನಿ. ಈಗಲೂ ಎಷ್ಟೋ ದಿನದ ಪೇಮೆಂಟ್ಗಳು ಧಾರಾವಾಹಿಗಳಲ್ಲಿ, ಸಿನಿಮಾಗಳಲ್ಲಿ ಬರಬೇಕು. ಯಾರು ಕೊಟ್ಟಿದ್ದಾರೆ? ಎಷ್ಟು ಅವ್ರಿಗೆ ಮೆಸೇಜ್ ಹಾಕೋದು, ಅದು ರೂಢಾಗಿ ಕೇಳಿದ್ರೆ ಮತ್ತೆ ಅವಕಾಶ ಕೊಡೋಲ್ಲ. ಏನು ಮಾಡೋದು ಹೇಳಿ? ನಾವು ಕಲ್ತಿರೋದೇ ಇದು ಕಲೆ. ನಾವು ಯಾರ ಹತ್ರ ಕಣ್ಣೀರು ಹಾಕಬೇಕು, ಯಾರನ್ನ ಕೇಳಬೇಕು? ನಾವು ಸರ್ಕಾರ ನಿಮ್ಮಂತಲೇ ಕೇಳಬೇಕು ಸರ್, ನಿಮ್ಮಂತಲೇ ಕೇಳಬೇಕು. ನಾವು ಸಂವಿಧಾನಾತ್ಮಕ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಾವು ಪ್ರಜೆಗಳೇ ಪ್ರಭುಗಳ ಓಟ್ಗಳು ಅವಾಗ ಬೇಕಾದಾಗ ಬಂದಿರ್ತೀವಿ. ನಾವೆಲ್ಲರೂ ಸಾಮಾನ್ಯವಾಗಿ ಕಲಾವಿದರು ಎಲ್ಲೇ ಇದ್ರೂ ಅಂಚೆ ಮುಖಾಂತರವಾಗಿ ಬೇರೆ ಥರದಲ್ಲಿ ನಾವು ನಿಮಗೆ ಓಟ್ಗಳು ಹಾಕಿ ನಿಮ್ಮನ್ನು ಮೇಲೆ ತಂದಿರ್ತೀವಿ. ಅವಾಗ ಕೊಡ್ತಾ ಇದ್ದ ಬೆಲೆ, ನೀವು ಚುನಾವಣೆ ಹತ್ರ ಬಂದಾಗ ಓಟ್ ಕೇಳಕ್ಕೆ ಬರ್ತಿರಲ್ಲ, ಅವಾಗ ಕೊಡ್ತಾ ಇದ್ದ ನಮ್ಮ ಮತಗಳಿಗೆ ಬೆಲೆ, ನಮಗೆ ಕೊಡ್ತಾ ಇದ್ದ ಬೆಲೆ ಈಗಲೂ ಕೊಡಿ. ಅದನ್ನು ಮನವರಿಕೆ. ನಮ್ಮದು ಜೀವನ ಹುಟ್ಟಿದ್ದು ನೋಡಿ ಸರ್, ಒಬ್ಬ ಮನುಷ್ಯ ಹುಡ್ತಾನೆ ಒಂದು 60, 70, 80 ವರ್ಷ, ಇಲ್ಲ 100 ವರ್ಷ ಬದುಕ್ತಾನಾ? ಅಷ್ಟರಲ್ಲಿ ಏನು ತೊಗೊಂಡೋಗ್ತಾರೆ? ಸಾವಿರಾರು ಕೋಟಿಗಳು ಮಾಡಿ ಏನು ತೊಗೊಂಡೋಗ್ತಾರೆ? 5,000 ಕೋಟಿ, 10,000 ಕೋಟಿ, ಕೋಟಿಗಳೇ ಇಲ್ಲ. ಯಾರು ತಿಂತಾರೆ? ಏನು ಮಾಡೋಕ್ಕೆ? ಮನುಷ್ಯನಿಗೆ ಬೇಕಾದ್ದು 2 ಹೊತ್ತು ಅನ್ನ, ಬಟ್ಟೆ, ಅನ್ನ ಅರಿವೆ ಆಸರೆ, ಅಷ್ಟು ಬಿಟ್ಕೊಂಡು ನಿಮ್ಮ ಸ್ವಲ್ಪ ಇಟ್ಕೊಳ್ಳಿ, ಮಾಡಿ, ಬೇಡ ಅಂತ ಹೇಳಲ್ಲ. ದಯವಿಟ್ಟು ಜನಸೇವೆ ಮಾಡಿ. ಇನ್ನು 50-100 ವರ್ಷಕ್ಕೆ ಈ ಭೂಮಿ ಮೇಲೆ ನಾವು ಯಾರೂ ಇರೋದಿಲ್ಲ, ಎಲ್ಲ ಬಟ ಬಯಲಾಗೋಗುತ್ತೆ. ನಿಮ್ಮ ಹೆಸರುಗಳು ಮಾತ್ರ ಇರ್ತವೆ. ಇದು ನೋಡಿ, 800-900 ವರ್ಷಗಳಾದ್ರೂ ಜಗಜ್ಯೋತಿ ಬಸವೇಶ್ವರನ ಹೆಸರು, ವಿವೇಕಾನಂದರ ಹೆಸರು, ಈ ಥರ ತ್ಯಾಗಿಗಳಾಗಿ ಸರ್ ಯಾಕೆ ಬಾವಿ ಒಳಗಿನ ಕಪ್ಪೆ ಥರನೇ ನೀವು ಯೋಚನೆ ಮಾಡಿಕೊಂಡು ನಂದು ಸಂಸಾರ, ನಂದು ಕೋಟಿ, ನಂದು ಅದು, ನಂದು ಇದು, ಯಾಕೆ ಸರ್? ಯಾಕೆ ಬೇಕು? ಜೀವನನ ಅರ್ಥ ಮಾಡ್ಕೊಳ್ಳಿ. ಹುಟ್ಟು ಸಾವು ಬದುಕು ಇಷ್ಟೇ ನಮಗಿರ್ತಕ್ಕಂಥ ಒಂದು ಇದು. ಆ ಭಗವಂತ, ನೀನು ಚಿನ್ನ ತಟ್ಟೆಯಲ್ಲಿ ಊಟ ಮಾಡ್ತಾ ಇದೀಯಾ, ಇನ್ನೊಬ್ಬ ಬೆಳ್ಳಿ ತಟ್ಟೆಯಲ್ಲಿ ಊಟ ಮಾಡ್ತಾನೆ, ಇನ್ನೊಬ್ಬ ಸ್ಟೀಲ್ ತಟ್ಟೆಯಲ್ಲಿ ಊಟ ಮಾಡ್ತಾನೆ. ಆದರೆ ನಮಗೆಲ್ರಿಗೂ ಆ ತಟ್ಟೆ ಮುಖ್ಯ ಅಲ್ಲ, ಅದರಲ್ಲಿ ಇರ್ತಕ್ಕಂಥ ಅನ್ನ ಮುಖ್ಯ. ಅನ್ನ ನಮಗೆ ಇವಾಗ ಸ್ಟೀಲ್ ತಟ್ಟೆ ಕೊಟ್ಟಿದ್ದಾನೆ, ನಮಗೆ ಜೀವನವನ್ನು ಪವಿತ್ರವಾದ ಅನ್ನವನ್ನು ಹಾಕಿದ್ದಾನೆ. ಅದನ್ನು ನಾವು ಪವಿತ್ರವಾಗಿ ಮುಗಿಸೋ ರೀತಿಯಲ್ಲಿ ನಮಗೆ ಒಂದು ತನ್ನ ಇದ್ದು ನಾವು ಒಳ್ಳೆ ಕೆಲಸಗಳು ಮಾಡಿಕೊಂಡು ನಾವು ಕಲಾವಿದರು ಸುಮ್ಮನೆ ಅಲ್ಲ ಸ್ವಾಮಿ. ನಾವು ಎಷ್ಟೇ ಸಮಾಜನ ತಿದ್ದಬಲ್ವಿ, ಸಂದೇಶನ ಕೊಡಬಲ್ವಿ, ಒಳ್ಳೆ ಸಿನಿಮಾಗಳು, ಧಾರಾವಾಹಿಗಳನ್ನು ತರಬಲ್ವಿ.
ಇದನ್ನು ನಮ್ಮನ್ನು ಉಪಯೋಗಿಸ್ಕೊಳ್ಳಿ, ನೀವು ಬಳಸ್ಕೊಳ್ಳಿ. ನೀವು ಸರ್ಕಾರಿಕವಾಗಿ ಚಿತ್ರಮಂದಿರಗಳನ್ನು ಮಾಡಿ, ಸರ್ಕಾರಿಕವಾಗಿ ಚಾನಲ್ಗಳನ್ನು ಮಾಡಿ ನಮ್ಮನ್ನು ಬಳಸ್ಕೊಳ್ಳಿ. ಅದಕ್ಕೆ ಯಾವ ರೀತಿ ಮೀಟಿಂಗ್ ಮಾಡಿ ರೂಪುರೇಷೆಗಳನ್ನು ಮಾಡಿ ನೀವು ಇದನ್ನು ಕಾರ್ಯಗತಗೊಳಿಸ್ಬೇಕು ಅದನ್ನು ದಯವಿಟ್ಟು ಯೋಚನೆ ಮಾಡಿ. ಯಾವ್ಯಾವುದಕ್ಕೂ ನಿಮ್ಮ ವೈಯಕ್ತಿಕ ಕೆಲಸಗಳಿಗೆಲ್ಲ ಮೀಟಿಂಗ್ ಮಾಡ್ಕೊತೀರ, ರೂಪುರೇಷೆ ಮಾಡ್ಕೊತೀರ. ಯಾವುದೋ ಒಂದು ಟೂರ್ಗೆ ಟ್ರಿಪ್ಗೆಲ್ಲ ರೂಪುರೇಷೆ ಮಾಡ್ಕೊ. ದಯವಿಟ್ಟು ನಾನು ಕೈ ಮುಗಿದು ಕೇಳ್ಕೊಡ್ತೀನಿ ಸರ್, ಮುಖ್ಯಮಂತ್ರಿಗಳೇ, ಯಾರೇ ಆಗಿಲ್ಲ ಇದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ನಿಮಗೆ ಪಾದ ಮುಗಿದು ಕೇಳ್ಕೊತೀನಿ. ನನಗೆ ನಮ್ಮ ಕಲಾವಿದರು, ತಂತ್ರಜ್ಞರು, ನಿರ್ದೇಶಕರ ಪರವಾಗಿ ಈ ನಮ್ಮ ಗೋಳುಗಳನ್ನು ಕೇಳಿ ಸರ್, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ಕೇಳಿ, ಎಷ್ಟು ವರ್ಷ ಬದುಕ್ತೀರಿ ನೀವು? 500 ವರ್ಷ ಏನು ಬದುಕಲ್ಲ, ಒಂದು 100 ವರ್ಷ ಬದುಕ್ತೀರಾ. ಒಳಿತು ಮಾಡು ಮನುಷ್ಯ, ನೀ ಇರೋದು 3 ದಿವಸ ಅನ್ನೋ ಥರ ದಯವಿಟ್ಟು ಬಾವಿ ಒಳಗಿನ ಕೂಪ ಮಂಡಕ್ಕೆ ಆಗಬೇಡಿ, ದೂರಕ್ಕೆ ಯೋಚನೆ ಮಾಡಿ. ಇನ್ನು ನೀವು ಈ ಭೂಮಿ ಬಿಟ್ಟು ಹೋದರೆ ಮತ್ತೆ ಹುಡ್ತೀರಾ? ದಯವಿಟ್ಟು ಇರೋವಾಗ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ. ನಮ್ಮಂಥವ್ರಿಂದ ನಮ್ಮಂಥವ್ರು ನಿಮ್ಮ ಹೃದಯ. ಇವತ್ತು ಪುನೀತ್ ರಾಜ್ಕುಮಾರ್ ಹೆಸರು ಎಷ್ಟು ಜನ ಹೊಗಳ್ತಾರೆ, ರಾಜ್ಕುಮಾರ್ ಹೆಸರು ಎಷ್ಟು ಜನ ಹೊಗಳ್ತಾರೆ? ಯಾಕೆ? ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು, ಅವ್ರ ಹಿನ್ನೆಲೆ ನಮಗೆ ಬೇಡ ಸ್ವಾಮಿ. ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ಇವತ್ತು ಪ್ರತಿಯೊಂದು ಕುಟುಂಬದಲ್ಲಿ ಪುನೀತ್ ರಾಜ್ಕುಮಾರ್ ಫೋಟೋನ ಅವರು ಲೈವ್ ಆಗಿಲ್ಲ ಅಂದ್ರೂ ಅವ್ರ ಫೋಟೋ ಪಕ್ಕದಲ್ಲಿಟ್ಟು ಅವ್ರ ಕುಟುಂಬ ಪಕ್ಕದಲ್ಲಿ ನಿಂತ್ಕೊಂಡು ನಾವೇ ಅವ್ರ ಜೊತೆ ನಿಂತ್ಕೊಂಡಿದ್ವಿ ಅನ್ನೋ ಥರ ಫೋಟೋ ತೆಗೆಸ್ಕೊಂಡು ಬಡವ್ರ ಮನೇಲಿ ಇಟ್ಕೊಂಡಿದ್ದಾರೆ. ಯಾಕೆ? ಮಾಡ್ತಕ್ಕಂಥ ಒಳ್ಳೆ ಕಾರ್ಯಗಳು. ಈಗ ಕ್ಷಣಿಕದ ನಾವು ಸುಖಗಳನ್ನು ನೋಡಿಕೊಂಡು ಬಾವಿ ಒಳಗಿನ ಕಪ್ಪೆ ಥರ ನಾವು ಬದುಕೋದು ಬೇಡ, ದೂರಕ್ಕೆ ಯೋಚನೆ ಮಾಡಿ. ಇದು ಮಾನವ ಜನ್ಮ ಅಪರೂಪವಾದದ್ದು. ನಿಮಗೆ ಚಿನ್ನ ತಟ್ಟೆಯಲ್ಲಿ ಜೀವನ ಕೊಟ್ಟವನೇ, ನಮಗೆ ಸ್ಟೀಲ್ ತಟ್ಟೆಯಲ್ಲಿ ಜೀವನ ಕೊಟ್ಟವನೇ. ನಾವು ಬಡವರು ಸ್ವಾಮಿ, ಅಧಿಕಾರ ನಿಮ್ಮ ಕೈಲಿದೆ. ನಿಮಗೆ ಎಲ್ಲ ಒಂದು ಹಕ್ಕು, ರೈಟ್ಸು ನಿಮ್ಮ ಕೈಗೆ ಬಂದಿದೆ. ಈಗ ನಾವು ಓಟ್ ಹಾಕಿದ್ಮೇಲೆ ನಿಮ್ಮ ಕೈಗೆ ಬಂದಿದೆ. ಇವಾಗ ಓಟ್ ಹಾಕಿ ನಿಮ್ಮನ್ನು ಅಲ್ಲಿ ಕೂರಿಸಿದ್ದೀವಲ್ಲ 5 ವರ್ಷಕ್ಕೆ, ದಯವಿಟ್ಟು ನಮಗೆ ನಮ್ಮ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಮಾತಿನಲ್ಲಿ ನಿಮ್ಮ ಮನಸ್ಸಿಗೆ ನೋವಾಗೋಂಥದ್ದು, ಬೇರೆ ಯಾರಿಗಾದರೂ ನೋವಾಗೋಂಥದ್ದು ದಯವಿಟ್ಟು ಇಲಾಖೆಗಾಗಲಿ, ಪತ್ರಿಕಾ ಪ್ರತಿನಿಧಿಗಳಾಗಲಿ, ಇನ್ನೊಬ್ರಿಗಾಗಲಿ ಯಾರಿಗೆ ನೋವಾಯ್ತವೆ ದಯವಿಟ್ಟು ಕ್ಷಮೆ ಇರಲಿ. ನಾನು ಹೃದಯಾಂತರದ ಆಳದಿಂದ ನಮ್ಮ ಜೀವನ ಅಂದರೆ ಏನು ಅನ್ನೋದನ್ನು ಹೇಳಿದ್ದೀನಿ. ಯಾರೂ ಶಾಶ್ವತವಾಗಿರಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಒಳಿತು ಮಾಡು ಮನುಷ್ಯ, ನೀರೋದು 3 ದಿವಸ. ಒಳ್ಳೆಯದಾಗಲಿ. ದಯವಿಟ್ಟು ನಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತವೆ ಅಂತೇಳಿ ಇದುವರೆಗೂ ಗೊತ್ತು ಪಡ್ಕೊಂಡಿದ್ದೀನಿ. ಒಳ್ಳೆಯದಾಗಲಿ. ದಯವಿಟ್ಟು ನಮ್ಮ ಹೋರಾಟಕ್ಕೆ ಒಳ್ಳೆಯದಾಗಲಿ. ರಾಹುಲ್ ಸರ್ಗೂ ಮತ್ತು ಅವ್ರ ತಂಡಕ್ಕೂ ಒಳ್ಳೆಯದಾಗಲಿ. ನನ್ನದೊಂದು ಚಿಕ್ಕ ಬೆಂಬಲ. ಅಳಿಲು ಸೇವೆ ಸ್ವಾಮಿ ಸಾರ್ ಹೇಳ್ದಂಗೆ. ಧನ್ಯವಾದಗಳು. ಧನ್ಯವಾದ ಶ್ರೀ ಸಿರಿಗನ್ನಡಂ ಬಾಳ್ಗೆ, ಸಿರಿಗನ್ನಡಂ ಗೆಲ್ಗೆ. ಜೈ ಹಿಂದ್, ಜೈ ಕರ್ನಾಟಕ.